ನಾನು 13 ವರ್ಷದಿಂದ ವಿಯೆಟ್ನಾಂನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಜುಂಬಾ ಫಿಟ್ನೆಸ್ ಟೀಚರ್ ಆಗಿ. ಸೊ ನಾನು ಯಾವಾಗ ಇಂಡಿಯಾಗೆ ಬಂದಾಗ ಏರ್ಪೋರ್ಟಲ್ಲಿ ಇಳಿದ ಮೇಲೆ ಯಾವಾಗ ಅಲ್ಲಿಂದ ಹುಬ್ಳಿಗೆ ಬರೋಷ್ಟು ಮಟ್ಟ ಬೇಜಾರಾಗೋದೇನಂತಂದರೆ ಆ ಅನ್ಕ್ಲೀನ್ ಗಾರ್ಬೇಜ್ ಸಿಸ್ಟಮ್ ಇರೋದು, ಅದನ್ನ ನೋಡಿ ಭಾಳ ಬೇಜಾರಾಗ್ತಾ ಇರ್ತದೆ. ಸೊ ಏನು ಮಾಡಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ. ನಮ್ದು ಲೈನ್ ಡಾನ್ಸ್ ಫಿಟ್ನೆಸ್, ಡಾನ್ಸ್ ಲೈನ್, ಎಂಟರ್ಟೈನ್ಮೆಂಟ್ ಲೈನ್ ಇರೋದ್ರಿಂದ ನಾವು ಏನ್ ಯೋಚನೆ ಮಾಡಿದ್ವಿ, ನಮ್ಮ ಕಡೆ ಏನೋ ಮೆಸೇಜ್ ಇರುವಂತ ಜಾಬ್ ಮಾಡೋಣ ಅಂತ ಹೇಳಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ನಾವು ಇನ್ನೊಂದು ಮೆಡಿಟೇಷನ್ ನಮ್ದೊಂದು ಸೆಂಟರ್ ಇದೆ ಈ ವಿಯೆಟ್ನಾಮಲ್ಲಿ. ಅಲ್ಲಿ ಮೆಡಿಟೇಷನ್ ಎಲ್ಲ ವರ್ಕ್ಶಾಪ್ ಮಾಡೋದ್ರಿಂದ ಅಲ್ಲಿ ನಮಗೆ ತೆಲುಗು ಇಂಡಸ್ಟ್ರಿ, ಮೂವಿ ಇಂಡಸ್ಟ್ರಿ ಅವರು ಪರಿಚಯ ಆದರು. ಸೊ ಅಲ್ಲಿ ತೆಲುಗು ಇಂಡಸ್ಟ್ರಿ ಅವರು ಪರಿಚಯ ಆದರು. ಅಲ್ಲಿಂದ ಒಳ್ಳೆ ಒಳ್ಳೆ ಆರ್ಟಿಸ್ಟ್ಗಳು ನಮ್ದು ಕಾನ್ಸೆಪ್ಟ್ ನಾವು ಹೇಳಿದ ಮೇಲೆ ಈ ಸಾಂಗ್ ಮಾಡಲಿಕ್ಕೆ ಅವ್ರು ಹೆಲ್ಪ್ಫುಲ್ ಮಾಡಿದ್ರು. ಹೈ ಪ್ರೊಫೈಲ್ ಇರೋ ಧನುಂಜಯ್ ಅಂತ ಹೇಳಿ ಅವರು ಸಾಂಗ್ ಬರೆದ್ರು, ಕಂಪೋಸ್ ಮಾಡಿದ್ರು. ಅದನ್ನ ನಾನು ಕನ್ನಡದಲ್ಲಿ ಮಾಡಿದೆ. ಆ ಕನ್ನಡದಲ್ಲಿ ಮಾಡಿ ಅದ್ರ ಸಾಂಗ್ಸ್ ಲಿರಿಕ್ಸ್ ಎಲ್ಲ ನೀವೆಲ್ಲ ನೋಡ್ತೀರಿ, ಚೆನ್ನಾಗಿರುತ್ತೆ. ಸೊ ಏನ್ ಮೇನ್ ಫೋಕಸ್ ಅಂತಂದ್ರೆ, ನಾವು ಈ ಇಂಡಿಯಾಕ್ಕೆ ಬಂದಾಗ ಸಿಸ್ಟಮ್ ಏನಿದೆ ನಮ್ದ್ರಲ್ಲಿ ಅನ್ಕ್ಲೀನ್ ಹೈಜೀನ್ ಸೊಸೈಟಿ ಇರೋದ್ರಿಂದ ಅದನ್ನ ಚೇಂಜ್ ಮಾಡಬೇಕು ಅಂತೇಳಿ. ಬಟ್ ಚೇಂಜ್ ಒಮ್ಮಕ್ಲೆ ಆಗೋದಿಲ್ಲ, ಅದು ಗೊತ್ತು, ಸಡನ್ಲಿ ಆಗೋದಿಲ್ಲ, ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೂ ಕೂಡ ನಾವು ಪ್ರಯತ್ನಗಳು ಬಿಡಬಾರ್ದು. ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ಮೆಸೇಜ್ ಒಂದು 0.001% ಮೈಂಡಲ್ಲಿ ಚೇಂಜ್ ಆದ್ರೂ ಸಾಕು. ಹೊರಗಡೆ ಚೇಂಜ್ ಬರಲಿಲ್ಲ ಅಂದ್ರೂ ಅದು ಟೈಮ್ ತಗೊಳುತ್ತೆ. ಬಟ್ ಹಂಗಂತೇಳಿ ನಾವು ಅದ್ರ ಬಗ್ಗೆ ಮಾತಾಡಲಿಲ್ಲ ಅಂತಂದ್ರೆ ಅದು ಭಾಳ ಸ್ಲೋ ಆಗ್ಬಿಡ್ತೈತಿ. ಸೊ ಅದಕ್ಕೆ ಎಲ್ಲರೂ ನಾವು ಈಗ ನಾ ಇದ್ದೀವಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಒಳಗೆ, ನಾ ಇದ್ದೀನಿ, ಇದನ್ನ ನಾ ಮಾಡ್ಬೋದು ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ. ನಿಮಗೂ ಎಲ್ಲರಿಗೂ ಇಷ್ಟ ಆಗತ್ತೆ ಅನ್ಕೋತೀನಿ. ಈಗ ನಮ್ಮ ಜೊತೆ ರಾಕೇಶ್ ಅವರು ಇದ್ದಾರೆ. ಇವರು ಸೋಷಿಯಲ್ ವರ್ಕ್ ಸೊಸೈಟಿ